Hello. Vanguard Senators, attention! The march begins! Followed by ISS Pool. Followed by ISS Pool. Followed by Mount Carmel School. ಇಲ್ಲೇನು ಪ್ರಿಪೇರ್ ಮಾಡ್ತಾ ಇದೀರಪ್ಪ ಹುಡುಗ್ರ? ಕ್ಯಾರೆಟ್ ಪ್ಲೇಟು, ಓಕೆ, ಸ್ಯಾಂಡ್ವಿಚ್, ಚುರುಮುರಿ, ಓಕೆ, ಬೇಲ್ಪುರಿ, ಪಾನಿಪುರಿ. ಸೈನಿಕರಿಗೆ ಏನಾದ್ರು ಫುಡ್ ಕೊಡಬೇಕು ಅಂದ್ರೆ ಯಾವ ರೀತಿ ಫುಡ್ ಅಲ್ಲಿ ಪಾಸಿಂಗ್ ಮಾಡ್ತಾರೆ, ಆ ಕಡೆ ಪಾಸಿಂಗ್ ಅಲ್ಲಿ ನಿಜ ಕೂಡ ನನಗೆ ಭಾಳ ಸಂತೋಷ ಆಯಿತು. ಈ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ನಮ್ಮ ಎಲ್ಲ ಶಾಲಾ ಮಕ್ಕಳು ಕೂಡ ಇವತ್ತು ಆ ಒಂದು ಈವೆಂಟಲ್ಲಿ ಭಾಗವಹಿಸಿದ್ದೀರಾ.
ನಾನು ಮೊದಲನೇದಾಗಿ ಈ ಕ್ಷೇತ್ರದ ಎಲ್ಲ ಸಮಸ್ತ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವೇದಿಕೆ ಮೇಲೆ ನಮ್ಮ ಈ ಸಂಸ್ಥೆಯ ಏನು ಇಲ್ಲಿ ಸೆಂಟ್ ಜೋಸೆಫ್ ಶಾಲೆಯ ನಮ್ಮ ಗುರುಗಳಿದ್ದಾರೆ, ಹಾಗೆ ನಮ್ಮ ಚಂದ್ರಶೇಖರ್ ಅವರು, ಹಾಗೆ ನಮ್ಮ ಪ್ರದೀಪ್ ಅವರು, ನಮ್ಮ ಜಾನಕಿರಾಮ್ ಅವರು, ಹಾಗೆ ನಮ್ಮ ಮಂಜುರಾಜ್ ಅವರು, ಮತ್ತು ಶೇಖರ್ ಅವರು, ನಮ್ಮ ರವಿ ಅವರು, ವಿಶೇಷವಾಗಿ ನಿಮಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ನಮ್ಮ ಆಲ್ ವೆಂಕಟೇಶ್ ಅವರು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇದ್ರ ಜೊತೆ ಸದಾ ಇರ್ತಾರೆ. ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ. ಮತ್ತು ನಮ್ಮ ಟಿ ಸಿ ಪಳ್ಳಿಯ ನಮ್ಮ ಎಲ್ಲ ಮುಖಂಡರು ಕೂಡ ಅಲ್ಲಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ನಿಜವಾಗ ಕೂಡ ಈ ಒಂದು ಕೆಲಸ ಆಗಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾರನ್. ನಾನು ಈ KR ಲೋಕಲ್ ಅಸೋಸಿಯೇಷನಿನ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಗೆ. ಟುಡೇ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಫಾರ್ ದ KR ಲೋಕಲ್ ಅಸೋಸಿಯೇಷನ್ ಆ್ಯನ್ಯುವಲ್ ರ್ಯಾಲಿ. ಸೊ ಆ್ಯನ್ಯುವಲ್ ರ್ಯಾಲಿ ಬಂದುಬಿಟ್ಟು ಬೇಸಿಕ್ಲಿ ಇಟ್ ಇಸ್ ಒನ್ ಇಂಟರ್ ಸ್ಕೂಲ್ ಕಾಂಪಿಟಿಷನ್. ಸೊ ಫುಲ್ KR ಇಂದ ಎಲ್ಲ ಸ್ಕೂಲ್ಸು ಇಲ್ಲಿ ಸೇರಿದ್ದಾರೆ. ಮ್ಯಾಕ್ಸಿಮಮ್ ವಿ ಹ್ಯಾವ್ ಆಲ್ಮೋಸ್ಟ್ 20 ಸ್ಕೂಲ್ಸ್ ಇಲ್ಲಿ ಬಂದಿರೋದು. ಸ್ಟೂಡೆಂಟ್ ಕೌಂಟ್ ನೋಡಿದ್ರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಟುಗೆದರ್ 1,000 ಸ್ಟೂಡೆಂಟ್ಸ್ ಇದ್ದಾರೆ. ಡಾಕ್ಟರ್ HM ಚಂದ್ರಶೇಖರ್, ಚೇರ್ಮನ್ ಸಿಲಿಕಾನ್ ಸಿಟಿ ಕಾಲೇಜ್, ಶಿಕ್ಷಣ ಪ್ರೇಮಿ. ನನ್ನ ಒಂದು ಇವತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮಲ್ಲಿ KR ಭಾಗದಲ್ಲಿ ರ್ಯಾಲಿ ಒಂದು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ವಿಶೇಷವಾಗಿ ನಾವು ಒಂದು ಅತಿಥಿಯಾಗಿ ಬಂದಿದ್ದೀನಿ. ಮಕ್ಕಳಲ್ಲಿ ಶಿಸ್ತು ಮತ್ತು ಮುಂದಿನ ಭವಿಷ್ಯ ರಾಷ್ಟ್ರದಲ್ಲಿ ಅವರು ಯಾವ ರೀತಿ ತೊಡಸ್ಕೊಬೇಕು ಅಂತೇಳಿ ವಿದ್ಯಾರ್ಥಿ ದಶೆಯಿಂದಲೇ ಅವರು ನಾವು ತಯಾರಿ ಮಾಡಬೇಕು ಅಂತ ಉದ್ದೇಶದಿಂದ ರಾಷ್ಟ್ರ ಮಟ್ಟದಲ್ಲಿ ಇದು ಒಂದು ಆಂದೋಲನವಾಗಿ ರೂಪುಗೊಂಡು ರಾಜ್ಯದಲ್ಲಿ ಕೊಂಡಜ್ಜಿ ಬಸಪ್ಪನವರು ವಿಶೇಷವಾಗಿ ಇದನ್ನು ವಾಸ್ತೆ ವಹಿಸಿ ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಒಂದು ಭಾರತ ರಾಷ್ಟ್ರದಲ್ಲೇ ಒಂದು ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಈ ಸ್ಥಳೀಯ ಸಂಸ್ಥೆಗಳ ಆಶಯದೊಂದಿಗೆ ಏನು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲ ಶಾಲಾ ಮಕ್ಕಳನ್ನು ಒಂದೆಡೆ ಸೇರಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆಯೋಜಿಸಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅದರಲ್ಲಿ ತಮ್ಮನ್ನು ತೊಡಸ್ಕೊಂಡಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಇವತ್ತು ಅವ್ರಿಗೂ ತೂರ್ಬೇಕಾದ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದಾನೆ. ನಮಸ್ತೆ. ಇವತ್ತು ಗೈಡ್ಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮತ್ತು ಕರ್ನಾಟಕದ ಈ ವರ್ಷದ ಆ್ಯನ್ಯುವಲ್ ಡೇ ಇದೆ. ಇವತ್ತು ತುಂಬ ಚೆನ್ನಾಗಿ ನಡೆದಿದೆ. ತುಂಬ ಜನ ಬಂದಿದ್ದಾರೆ. ಇವತ್ತು ಇನ್ನೂ ನಡೀತಾ ಇದೆ ಫಂಕ್ಷನು, ಆದ್ರೂ ಸಕ್ಸಸ್ ಆಗಿಬಿಟ್ಟಿದೆ. ನಮಸ್ಕಾರ. ಇವತ್ತು ಈ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ KR ಕಡೆಯಲ್ಲಿ ಇಡೀ ಆ್ಯನ್ಯುವಲ್ ರ್ಯಾಲಿ ಆಗ್ತಾಯಿದೆ. ಇದು ಅತ್ಯಂತ ಉತ್ಕೃಷ್ಟವಾದ ಕಾರ್ಯಕ್ರಮ. ನಾನು ಹೇಳಬೇಕಂದ್ರೆ ಬ್ಯಾಡನ್ ಪವೆಲ್ ಅವರು 1857 ಈ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಸ್ಟಾರ್ಟ್ ಮಾಡಿದರು. ನಾನು 1980ರಿಂದ 83ವರೆಗೆ ಸ್ಕೌಟ್ಸ್ ಗೈಡ್ಸಲ್ಲಿದ್ದೆ. 83ರಲ್ಲಿ ನನಗೆ ಪ್ರೆಸಿಡೆಂಟ್ಸ್ ಅವಾರ್ಡ್ ಸಿಕ್ಕಿತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ. ನಮಸ್ಕಾರ. KR ಸ್ಥಳೀಯ ಸಂಸ್ಥೆಯ ಈ ದಿನ ವಾರ್ಷಿಕ ಜಾಥಾ ಆ್ಯನ್ಯುವಲ್ ರ್ಯಾಲಿ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಆ್ಯನ್ಯುವಲ್ ರ್ಯಾಲಿನ ಹಮ್ಮಿಕೊಂಡಿದ್ದೀವಿ. ಜೂನ್ 1ನೇ ತಾರೀಕಿಂದ ಇಲ್ಲಿವರೆಗೂ ಮಕ್ಕಳು ಏನು ಈ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆಯಲ್ಲಿ ಕಲ್ತಿದ್ದಾರೋ ಅದನ್ನು ಇವತ್ತು ಅವರೆಲ್ಲ ಕಡೆನೂ ಅವರು ತೋರ್ಪಡಿಸ್ಕೊಳ್ತಾರೆ. ವಿತೌಟ್ ಕುಕ್ಕಿಂಗ್ ಫೈರ್ ಇರಬಹುದು, ಪಿಕ್ ಆ್ಯಂಡ್ ಸ್ಪೀಕ್ ಇರ್ಬೋದು, ಅವ್ರ ರಂಗೋಲೆ ಕಾಂಪಿಟೇಷನ್ ಇರ್ಬೋದು, ವೆಲ್ತ್ ಔಟ್ ಆಫ್ ವೇಸ್ಟ್ ಅಂದರೆ ಕಸದಿಂದ ರಸ ಅಂತ ಏನು ಹೇಳ್ತೀವಿ, ಆ ಮಕ್ಕಳು ನಾವು ಹೇಳ್ಕೊಡ್ತೀವಿ, ಅದಿರ್ಬೋದು. ರಂಗೋಲೆ ಕಾಂಪಿಟೇಷನ್ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಹಾಗೆ ಪೈನಿಯರಿಂಗ್ ಪ್ರಾಜೆಕ್ಟ್ ಅಂತ ತುಂಬ ಮಕ್ಕಳು ಕಲ್ತಿದ್ದಾರೆ, ಸುಮಾರು ಕಲ್ತಿದ್ದಾರೆ. ಅದನ್ನೆಲ್ಲ ಇವತ್ತು ಅದನ್ನು ಡೆಮೋ ಮಾಡ್ತಾಯಿದ್ದಾರೆ.